ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ನಾನು ಮೊದಲಿಗೆ ಜೋಳದ ಹಿಟ್ಟನ್ನ ಸಾಣಿಸ್ಕೊಳ್ತಾ ಇದ್ದೀನಿ. ನೋಡ್ರಿ, ಲವಂಗ ಬಂದಿದೆ. ಯಾವಾಗ್ಲೂ ನಾವು ಜೋಳದ ಹಿಟ್ಟಲ್ಲಿ ಲವಂಗ ಹಾಕಿದ್ರೆ, ಎಲ್ಲ ಹಿಟ್ಟಲ್ಲೂ ಹಾಕಿದ್ರೆ ಹುಳುಗಳು ಆಗಲ್ಲ ಕಣ್ರಿ. ಹಾಗಾಗಿ ನಾನು ಲವಂಗ ಹಾಕಿಟ್ಟಿದ್ದೆ. ನೋಡ್ರಿ, ಜೋಳದ ಹಿಟ್ಟು ಸಾಣಿಸ್ಕೊಂಡಾಯ್ತು. ಸ್ವಲ್ಪ ಪ್ಲೇಟಲ್ಲಿ ಸ್ವಲ್ಪ ಹಿಟ್ಟು ತೆಗೆದಿಡೋಣ. ಇಲ್ಲಿ 1.5 ಕಪ್ಪಿನಷ್ಟು ನೀರ್ ಹಾಕಿದೀನಿ. ಆ ನೀರಿನಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡಿದೀನಿ ಕಣ್ರಿ. ಮತ್ತೆ ಜೋಳದ ಹಿಟ್ಟು ಹಾಕೊಂಡು ನಾವು ತಿರುಗಿಸ್ತಾ ಇರ್ಬೇಕಂಡ್ರಿ. ಸ್ವಲ್ಪ ಒಂದ್ ಗಂಟು ಇಲ್ದಿದ್ದಂಗೆ ನಾವು ಸ್ವಲ್ಪ ತಿರುಗಿಸ್ತಾನೆ ಇರ್ಬೇಕಂಡ್ರಿ. ಅದು ಕುದಿ ಬರೋವರೆಗೂ ನಾವು ತಿರುಗಿಸ್ತಾನೆ ಇರ್ಬೇಕು. ಒಂದ್ 10 ನಿಮಿಷ ಆ ಹಿಟ್ಟನ್ನ ಬೇಯಿಸ್ಕೋಬೇಕಂಡ್ರಿ. ನೋಡ್ರಿ, ಈ ರೀತಿ ಹಿಟ್ಟನ್ನ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಂಡ್ರಿ. ನಾವು ಮುದ್ದೆ ಮಾಡ್ತೀವಿ ಅಲ್ವಾ, ರಾಗಿ ಮುದ್ದೆ, ಅದೇ ರೀತಿನೇ ನಾವು ಸ್ವಲ್ಪ ಜೋಳದ ಮುದ್ದೆ ತರ ಮಾಡ್ಕೊಂಡ್ಬಿಟ್ಟು ನಾವು ರೊಟ್ಟಿ ಹಾಕ್ಲಿಕ್ಕೆ ಬರುತ್ತೆ. ನೋಡ್ರಿ, 10 ನಿಮಿಷ ಬೆಂದಿದೆ. ನಾವು ಹಿಟ್ಟು ಹಾಕೊಂಡು ಇದನ್ನ ಒಂದ್ ಗಂಟಾಗ್ಲಿಲ್ದಂಗೆ ನೀವು ತಿರ್ಗಿಸ್ತಾನೆ ಇರನ್ರಿ. ಗಂಟಾಗ್ಲಿಲ್ ರೀತಿಯಲ್ಲಿ ಕುಡ್ಸ್ಕೋಬೇಕಂಡ್ರಿ ಹಿಟ್ಟನ್ನ ನಾವು. ಇದು ಸರಿ ಚೆನ್ನಾಗ್ ಬಂದ್ರೆ ರೊಟ್ಟಿ ಚೆನ್ನಾಗ್ ಬರುತ್ತೆ ಕಣ್ರಿ. ಇದು ಚೆನ್ನಾಗ್ ಬೇಯಿಸ್ಕೊಂಡ್ರೆ ಮಾತ್ರ ಜೋಳದ ರೊಟ್ಟಿ ಚೆನ್ನಾಗ್ ಬರ್ತವೆ. ಅಸ್ಕ ಪಿಸ್ಕ ಬೇಯ್ತು ಅಂದ್ರೆ ರೊಟ್ಟಿ ಚೆನ್ನಾಗ್ ಬರೋದಿಲ್ಲ ಕಣ್ರಿ. ನೋಡ್ರಿ, ಇಲ್ಲಿ ನಾನು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಆ ಹಿಟ್ಟನ್ನು ಹಾಕ್ಬಿಟ್ಟು ನಾನು ಕೂಡಿಸ್ಕೊಂಡಿದ್ದೀನಿ. ಇದನ್ನ ಹಿಟ್ಟಿನ ಜೊತೆಗೆ ಬೆರೆಸ್ಕೊಳ್ಳೋಣ ಬನ್ನಿ. ನೋಡ್ರಿ, ಇದು ಬಿಸಿ ಇದ್ದಾಗಲೇ ನಾನು ಹಿಟ್ಟು ನಾದ್ಕೊಳ್ತೀನಿ ಕಣ್ರಿ. ನೀವು ಬೇಕಿದ್ರೆ ಸ್ವಲ್ಪ ಆರಿದ್ಮೇಲೆ ಹಿಟ್ಟನ್ನ ನಾದ್ಕೋಬಹುದು. ನೋಡಿ, ನಾನು ಬಿಸಿ ಇದ್ದಾಗಲೇ ನಾನು ಹಿಟ್ಟು ನಾದ್ಕೊಳ್ತಾ ಇದ್ದೀನಿ. ಈ ಹಿಟ್ಟು ನಾದ್ಕೊಳ್ಳೋದ್ರಲ್ಲೂ ಇದೆ ಕಣ್ರಿ. ಚೆನ್ನಾಗಿ ನಾವು ಹಿಟ್ಟು ನಾದ್ಕೊಂಡ್ರೆ ರೊಟ್ಟಿ ಚೆನ್ನಾಗ್ ಬರುತ್ತೆ. ಹಿಟ್ಟು ಚೆನ್ನಾಗಿ ನಾದ್ಕೊಳ್ಳಿಲ್ಲ ಅಂದ್ರೆ ರೊಟ್ಟಿ ಬರೋದಿಲ್ಲ ಕಣ್ರಿ. ಒಂದ್ ಸ್ವಲ್ಪ ನೀರ್ ಚುಮ್ಸ್ಕೊಂತ ನಾವು ಹಿಟ್ಟನ್ನ ನಾದ್ಕೊಳ್ಳನ್ರಿ. ಚೆನ್ನಾಗಿ ನಾದ್ಕೋಬೇಕಣ್ರಿ. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ಒಂದ್ ಲೈಕ್ ಕೊಡೋದು ಮಾತ್ರ ಮರೆಯೋಕೋಬೇಡಿ ಸ್ನೇಹಿತರೆ. ನೋಡ್ರಿ, ಹಿಟ್ಟು ಬಿಗಿಯಾಗಿ ನಾದ್ಕೋಬೇಕಂಡ್ರಿ. ನೋಡ್ರಿ, ನಾನು ಇಲ್ಲಿ ಹಿಟ್ಟು ಎಷ್ಟು ಒಂದು 15 ನಿಮಿಷನಾದ್ರೂ ನಾವು ನಾದ್ಕೋಬೇಕಂಡ್ರಿ ಹಿಟ್ಟನ್ನ. ಹಿಟ್ಟು ನಾದಿದಷ್ಟು ರೊಟ್ಟಿ ಚೆನ್ನಾಗ್ ಬರುತ್ತೆ ಕಣ್ರಿ. ಒಂದ್ ಸ್ವಲ್ಪನೂ ಹರಿಯೋದಿಲ್ಲ. ನೋಡ್ರಿ, ಈ ರೀತಿ ನಾದ್ಕೊಂಡಾಗಿದೆ ನೋಡಿ. ನೋಡ್ರಿ, ಈ ರೀತಿ ನಾದ್ಕೋಬೇಕು. ಇದನ್ನ ನಾವು ಈಗ ಹುಳಿ ಮಾಡ್ಕೊಂಡ್ರಿ. ಒಂದೊಂದಾಗಿ ಹುಳಿ ಮಾಡ್ಕೊಂಡು ಅದನ್ನ ಸಾಫ್ಟ್ ಆಗಿ ನಾವು ಮಾಡ್ಕೊಳನ್ರಿ. ಹಿಟ್ಟನೆಲ್ಲ ಉಜ್ಬಿಟ್ಟು ಸಾಫ್ಟ್ ಆಗಿ ಮಾಡ್ಕೊಳನ್ರಿ. ನೋಡ್ರಿ, ಇದು ಬಿಜಾಪುರ ಜೋಳ ಕಣ್ರಿ. ಬಿಜಾಪುರ ಜೋಳ ರೊಟ್ಟಿ ಚೆನ್ನಾಗ್ ಬರುತ್ತೆ ಕಣ್ರಿ. ಇನ್ನು ಕೆಲವು ಯಾವ್ದೇ ಆಗ್ಲಿ ಕಣ್ರಿ, ನಾವು ಸರಿ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಾಗೈತಿ. 10 ನಿಮಿಷನಾದ್ರೂ ನಾವು ಬೇಯಿಸ್ಕೊಳ್ಳೇಬೇಕು. ಒಂದ್ ಬಟ್ಲಲ್ಲಿ ಒಂದ್ ಸ್ವಲ್ಪ ನೀರ್ ತಗೊಳ್ಳಿ. ಯಾಕಂದ್ರೆ ರೊಟ್ಟಿ ಉದ್ದಿ ಹಾಕಿದಾಗ ನಾವು ರೊಟ್ಟಿ ಹಂಚಿನಾಗ ಹಾಕಿದಾಗ ನಾವು ಸ್ವಲ್ಪ ನೀರ್ನ ಚಿಮ್ಸ್ಕೋಬೇಕಾಗತ್ತೆ. ನೋಡ್ರಿ, ಈ ರೀತಿ ಲಟ್ಟಿಸ್ಕೊಂಡ್ರಿ ರೊಟ್ಟಿನ ನೀಟಾಗಿ. ನೋಡ್ರಿ, ಸೈಡಲ್ಲೆಲ್ಲ ಸ್ವಲ್ಪ ಇದಾಗಿರ್ತದಲ್ರಿ, ಅದನ್ನ ನಾವು ಈ ರೀತಿ ಮಾಡ್ಕೋಬೇಕಾಗತ್ತೆ ನೀಟಾಗಿ. ಒಂದ್ ಸ್ವಲ್ಪನೂ ಹರಿಯಲ್ಲ ಕಣ್ರಿ. ರೊಟ್ಟಿ ಚೆನ್ನಾಗಿ ನಾವು ಲಟ್ಟಿಸ್ಕೋಬೇಕಾಗತ್ತೆ. ನೋಡ್ರಿ, ಈ ರೀತಿ ಲಟ್ಟಿಸ್ಕೊಂತಾ ಇದೀವಿ. ರೊಟ್ಟಿ ಮಾಡೋದು ತುಂಬಾ ಈಜಿ ಕಣ್ರಿ. ನೋಡ್ರಿ, ರಾತ್ರಿ ಮುದ್ದೆ ಉಳಿದಿರುತ್ತೆ ಅಲ್ವಾ, ಆ ಮುದ್ದೆಯಿಂದ ಒಂದ್ 10 ನಿಮಿಷದಲ್ಲಿ ರೊಟ್ಟಿ ಮಾಡ್ಕೋಬಹುದು ಕಣ್ರಿ. ಈಗ ನಾವು ಸರಿ ಮಾಡ್ಕೊಂಡ್ವಲ್ಲ, ಅದು ಮುದ್ದೆ ಟೈಪ್ ತಾನೇ ನಾವು ಮಾಡ್ಕೊಂಡಿದ್ದು. ನೋಡ್ರಿ, ಹಂಚು ಕಾದಿದೆ. ರೊಟ್ಟಿ ಬೇಯಿಸ್ಕೊಳ್ಳೋಣ ಬನ್ನಿ. ಸ್ವಲ್ಪ ನೀರನ್ನ ಚುಮ್ಸ್ಕೊಳ್ಳನ್ರಿ ರೊಟ್ಟಿ ಮೇಲೆ. ಇಲ್ಲ ಒಂದು ಕಾಟನ್ ಬಟ್ಟೆಲ್ಲಾದ್ರೂ ನಾವು ತಗೊಂಡು ರೊಟ್ಟಿ ಮೇಲೆ ನಾವು ನೀರ್ ಹಚ್ಬೋದ್ ಕಣ್ರಿ. ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ರೊಟ್ಟಿನ ಬೇಯಿಸ್ಕೊಳ್ಳನ್ರಿ. ಇಲ್ಲಾಂದ್ರೆ ರೊಟ್ಟಿ ಸೀದ್ ಬಿಡುತ್ತೆ ಕಣ್ರಿ. ತುಂಬಾನೇ ಚೆನ್ನಾಗ್ ಬರುತ್ತೆ ಕಣ್ರಿ. ಸ್ವಲ್ಪ ತೆಗಿಯುವಾಗ ಒಂದ್ ಸ್ವಲ್ಪ ಹರಿದಿದೆ, ಏನು ಅನ್ಕೋಬೇಡಿ. ರೊಟ್ಟಿನ ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕಣ್ರಿ. ರೊಟ್ಟಿ ಮಾಡೋದು ತುಂಬಾ ಸುಲಭನೇ ಕಣ್ರಿ. ಜೋಳದ ರೊಟ್ಟಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಕಣ್ರಿ.
ನೋಡಿ ಒಂದ್ ಪುಟ್ಟಿ ಒಳಗೆ ರೊಟ್ಟಿನ ಹಾಕೊಂಡಾಗಿದೆ. ಇನ್ನೊಂದು ರೊಟ್ಟಿ ಉದ್ಕೊಳ್ಳೋಣ ಬನ್ನಿ, ಫಾಸ್ಟ್ ಆಗಿ ಬೇಗ ಬೇಗ. ನೋಡ್ರಿ ಇದೇ ರೀತಿನೇ ನಾವು ಲಟ್ಟಿಸ್ಕೊಂಡು ಹಂಚಿನಲ್ಲಿ ಬೇಯಿಸ್ಕೊಳನ್ರಿ. ರೊಟ್ಟಿ ಮಾಡೋದು ತುಂಬಾ ಸುಲಭನೇ ಕಣ್ರಿ. ಮನೇಲಿ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ರೊಟ್ಟಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಬಾಯ್.